ಇದೆಲ್ಲದರ ಮಧ್ಯೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಸೌಜನ್ಯ ಕೇಸು ಮತ್ತು ಧರ್ಮಸ್ಥಳ ಕೇಸು, ಈ ಎರಡೂ ಕೇಸ್ನಲ್ಲೂ ಕೂಡ ಹಲವು ವಿಡಿಯೋಗಳನ್ನು ಮಾಡಿ ಸಂಚಲನ ಸೃಷ್ಟಿಸಿದ್ದಂತ ಯೂಟ್ಯೂಬರ್ ಸಮೀರ್ಗೆ ಈಗ ಬಂಧನದ ಆತಂಕ ಎದುರಾಗಿದೆ. ಧರ್ಮಸ್ಥಳ ಕ್ಷೇತ್ರವನ್ನ ಅವಹೇಳನ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಯೂಟ್ಯೂಬರ್ ಸಮೀರ್ಗೆ ಸದ್ಯ ಬಂಧನದ ಆರೋಪ, ಬಂಧನದ ಆತಂಕ. ಪೊಲೀಸರು ಬರ್ತಾ ಇದ್ದಂತೆ ಸಮೀರ್ ಮನೆಯಿಂದ ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಮೀರ್ ಎಂಡಿ ಮನೆಯವರು ಮಾತ್ರ ಇದ್ದಾರೆ ಮನೆಯಲ್ಲಿ, ಸಮೀರ್ ಎಂಡಿ ಇಲ್ಲ ಅನ್ನೋ ಮಾಹಿತಿ. ಸಮೀರನ್ನು ವಶಕ್ಕೆ ಪಡೆಯೋದಕ್ಕೆ ಹೋಗಿದ್ರು ಧರ್ಮಸ್ಥಳ ಪೊಲೀಸರು, ಆದ್ರೆ ಆ ಮನೆಯಲ್ಲಿ ಸಮೀರ್ ಇಲ್ಲ. ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವಂತ ಮನೆಯಲ್ಲಿ ಸಮೀರ್ ಈ ಕ್ಷಣದಲ್ಲಿಲ್ಲ. ಅವರ ಮನೆಯವರಷ್ಟೇ, ಕುಟುಂಬ ಸದಸ್ಯರಷ್ಟೇ ಇದ್ದಾರೆ, ಬಟ್ ಸಮೀರ್ ಇಲ್ಲ. ಯಾವುದಿದು ಕೇಸು ಅಂತಂದ್ರೆ, ವಿಧ ವಿಧವಾದಂತ ಎಐ ವಿಡಿಯೋಗಳನ್ನ ಮಾಡಿ ಧರ್ಮಸ್ಥಳದ ವಿರುದ್ಧ ಪರೋಕ್ಷವಾಗಿ ದಣಿಗಳು, ಗೌಡ್ರು ಈ ರೀತಿ ಎಲ್ಲ ವಿಡಿಯೋ ಮಾಡಿದ್ರು ಸಮೀರ್ ಎಂಡಿ. ಧರ್ಮಸ್ಥಳದ ಗೌಡ್ರು, ಧರ್ಮಸ್ಥಳದ ದಣಿಗಳು ಈ ರೀತಿಯ ವಿಡಿಯೋಗಳನ್ನು ಮಾಡಲಾಗಿತ್ತು, ಎಐ ವಿಡಿಯೋಗಳನ್ನು. ಇದರ ವಿರುದ್ಧ ಕಂಪ್ಲೇಂಟ್ ಆಗಿತ್ತು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ, 1000ಕ್ಕೂ ಅಧಿಕ ರೇಪ್ಗಳಾಗಿದೆ ಅಂತ ಮಾತನಾಡಿದ್ದಾರೆ ವಿಡಿಯೋದಲ್ಲಿ. 1000ಕ್ಕೂ ಅಧಿಕ ರೇಪ್ಗಳಾಗಿದೆ, ಜನರೆಲ್ಲ ಪ್ರತಿಭಟನೆ ಮಾಡಿ ಬೀದಿಗಿಳಿರಿ ಅಂತ ಮಾತನಾಡಿದ್ದಾರೆ ವಿಡಿಯೋದಲ್ಲಿ, ಯೂಟ್ಯೂಬ್ ವಿಡಿಯೋದಲ್ಲಿ. ಬಟ್ ಅದು ಯಾವುದಕ್ಕೂ ಕೂಡ ಸಾಕ್ಷ್ಯಗಳಿಲ್ಲ, ಪ್ರಚೋದನೆ ಕೊಟ್ಟಿದ್ದಾರೆ. ಧಾರ್ಮಿಕ ಕ್ಷೇತ್ರದ ಗೌರವಕ್ಕೆ ಚ್ಯುತಿ ತರುವಂತ ಕೆಲಸಗಳಾಗಿದೆ ಅನ್ನೋ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಧರ್ಮಸ್ಥಳ ಸ್ಟೇಷನ್ ನಲ್ಲಿ. ಸದ್ಯ ಆ ಕೇಸಿಗೆ ಸಂಬಂಧಿಸಿದಂತೆ ಸಮೀರ್ ಅರೆಸ್ಟ್ ಆಗುವಂತ ಸಾಧ್ಯತೆ ಕಾಣ್ತಾ ಇದೆ. ಇದು ಯಾವುದು ಕೇಸು ಅಂತ ನಾನು ವಿವರಿಸ್ತಾ ಇದ್ದೆ, ನೋಡ್ತಾ ಇದ್ದೀರಿ ಎಫ್ಐಆರ್ ಕಾಪಿ. ಇದು ಯಾವಾಗ ಅಂತಂದ್ರೆ, ಸಮೀರ್ ಅನ್ನುವಂತ ಯೂಟ್ಯೂಬರು ಧರ್ಮಸ್ಥಳದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ರು, ಎಐ ಟೂಲ್ಗಳನ್ನು ಬಳಸಿ ಮಾಡಿದಂತ ವಿಡಿಯೋ. ಆ ವಿಡಿಯೋದ ವಿರುದ್ಧ ಕೇಸು ದಾಖಲಾಗಿತ್ತು. ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಜನ ಕೊಟ್ಟಿರುವಂತ ಮಾಹಿತಿಯ ಆಧಾರದ ಮೇಲೆ ಒಂದು ಕೇಸನ್ನು ದಾಖಲಿಸಿಕೊಂಡಿದ್ರು. ಆ ಕೇಸಿನ ಆಧಾರದಲ್ಲಿ ಅಲ್ಲಿ ಕೇಸಲ್ಲಿ ಕ್ಲಿಯರ್ ಆಗಿ ಎಫ್ಐಆರ್ ಅಲ್ಲಿ ಮೆನ್ಷನ್ ಮಾಡ್ತಾರೆ, 1000 ಜನರನ್ನ ರೇಪ್ ಮಾಡಿ, ಕೊಲೆ ಮಾಡಿ, ಮುಚ್ಚಿ ಹಾಕಿದ್ದಾರೆ. ಇದನ್ನ ಕೇಳಿದ್ರೆ ನಿಮಗೆ ರಕ್ತ ಕುದೀತಾ ಇಲ್ವಾ? ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋ ಸಂದೇಶವನ್ನ ಸಮೀರ್ ಆ ವಿಡಿಯೋದಲ್ಲಿ ಕೊಟ್ಟಿದ್ರು. ಇದು ಒಂದು ಧರ್ಮಕ್ಷೇತ್ರದ ಬಗ್ಗೆ ಮಾಡಲಾಗಿರುವಂತ ಬೇಸ್ಲೆಸ್ ಆರೋಪ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. 1000ಕ್ಕೂ ಅಧಿಕ ರೇಪ್ ಅಂಡ್ ಮರ್ಡರ್ ಅಂತಂದ್ರೆ ಮಾಡಬಹುದು, ಮಾತನಾಡೋದಕ್ಕೇನು, ಏನ್ ಬೇಕಾದ್ರೂ ಮಾತನಾಡಬಹುದು. ಯೂಟ್ಯೂಬ್ ಬಿಟ್ಟಿ ಇದೆ ಅಂತ ಬೇಕಾಬಿಟ್ಟಿ ವಿಡಿಯೋಗಳನ್ನ ಮಾಡಿ ಹಾಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇದೆ. ಅಗೈನ್ ನಾನು ಜಡ್ಜ್ಮೆಂಟ್ ಅಲ್ಲಿ ಆಗ್ತಾ ಇಲ್ಲ, ಆಗಿಲ್ಲ, ಆಗಿದೆ, ನನಗೆ ಗೊತ್ತಿಲ್ಲ. ಆಗಿದೆ ಅಂತ ಹೇಳಿರೋದು ಸಮೀರು. ಆಗಿದೆ ಅಂತ ಹೇಳಿದ ನಂತರ ಸಾಕ್ಷ್ಯಗಳು ಬೇಕಲ್ಲ. ಸುಖ ಸುಮ್ಮನೆ 1000 ರೇಪ್ ಆಗಿದೆ, ಮರ್ಡರ್ ಆಗಿದೆ ಅಂತಂದ್ರೆ ಕೇಸ್ ಆಗಿತ್ತು. BNS ನ ವಿವಿಧ ಸೆಕ್ಷನ್ ಅಡಿಯಲ್ಲಿ ಕೇಸ್ ಆಗಿತ್ತು. ಸದ್ಯ ಪೊಲೀಸರು ಹುಡುಕ್ತಾ ಇದ್ದಾರೆ. ಸಮೀರ್ನ ಮನೆಯ ಬಾಗಿಲನ್ನು ಬಡಿದಿದ್ದಾರೆ, ಸಮೀರ್ ಮನೆಯಲ್ಲಿಲ್ಲ. ಸಮೀರ್ನ ಕುಟುಂಬಸ್ಥರಿದ್ದಾರೆ, ಸಮೀರ್ ನಾಪತ್ತೆ. ಇವತ್ತೋ ನಾಳೆಯೋ ಸಮೀರನ್ನು ಹುಡುಕುವಂತ ಸಾಧ್ಯತೆಗಳಿದಾವೆ. ಬಟ್ ಈ ಕೇಸ್ನಲ್ಲಿ ಇಷ್ಟು ತಡ ಯಾಕಾಯ್ತು ಅಂತ ಗೊತ್ತಿಲ್ಲ. ಈಗ ಪೊಲೀಸರು ಆಕ್ಷನ್ಗೆ ಇಳಿದಿದ್ದಾರೆ. ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆಯಾದಂತ ಪರಿಣಾಮನ ಇದು ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ವಿಧಾನಸಭೆಯಲ್ಲಿ ಪಕ್ಷಭೇದ ಮರೆತು ಚರ್ಚೆಯಾಗಿದ್ದದೆ. ಕೆಲ ಯೂಟ್ಯೂಬರ್ಗಳು ಬೇಕಾಬಿಟ್ಟಿ ವಿಡಿಯೋಗಳನ್ನು ಮಾಡಿ ಹರಿಬಿಡ್ತಾ ಇದ್ದಾರೆ. ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡ್ತಿದ್ದಾರೆ, ಬೇಸ್ಲೆಸ್, ಯಾವುದೇ ಸಾಕ್ಷ್ಯಗಳಿಲ್ಲದೆ ಅಂತ ಬಿಜೆಪಿಯಿಂದಲೂ ಬಹಳಷ್ಟು ಜನ ಮಾತನಾಡಿದ್ರು, ಕಾಂಗ್ರೆಸ್ನಲ್ಲೂ ಬಹಳಷ್ಟು ಜನ ಮಾತನಾಡಿದ್ರು. ಅಂತವರ ವಿರುದ್ಧ ಕ್ರಮ ಆಗಬೇಕು ಅಂತ ಮಾತನಾಡಿದ್ರು. ಅದರಂತೆ ಈಗ ಪೊಲೀಸರು ಆಕ್ಷನ್ಗೆ ಇಳಿದಿದ್ದಾರೆ. ಸಮೀರ್ನ ಮನೆಯ ಬಾಗಿಲನ್ನು ತಟ್ಟಲಾಗಿದೆ. ಸಮೀರ್ ಇಲ್ಲ ಸದ್ಯಕ್ಕೆ. ಸಮೀರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದಾವೆ ಈ ಕೇಸ್ನಲ್ಲಿ. ಬಟ್ ಹಾಕಲಾಗಿರುವಂತ ಸೆಕ್ಷನ್
196 BNS 353 ಈ ಸೆಕ್ಷನ್ ಅನ್ನು ಹಾಕಿದ್ದಾರೆ. ಬೇಲೇಬಲ್ ಸೆಕ್ಷನ್ಸ್ ಇದು. ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದ್ದಾವೆ ಸಮೀರನ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಮೊನ್ನೆನೇ ಹೋಮ್ ಮಿನಿಸ್ಟರ್ ಒಂದು ಎಚ್ಚರಿಕೆಯನ್ನು ಸದನದ ಮೂಲಕ ಕೊಟ್ಟಿದ್ರು. ಯೂಟ್ಯೂಬರ್ಸ್ಗಳಿಗೆ ಕೊಟ್ಟಿರುವಂತ ಎಚ್ಚರಿಕೆಯಾಗಿತ್ತದು. ಅದರ ಪರಿಣಾಮನ ಇದು? ಯಾಕಂತಂದ್ರೆ ಹಳೆ ಕೇಸಲ್ಲಿ ಈಗ ಆಕ್ಷನ್ಗಿಳಿದಿದ್ದಾರೆ ಪೊಲೀಸರು. ಖಂಡಿತ ರಕ್ಷತ್, ಯೂಟ್ಯೂಬರ್ಗಳಿಗೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಮನಸ್ಥಿತಿ ಸರ್ಕಾರಕ್ಕೂ ಇತ್ತು, ಹಾಗೆ ಹೋಮ್ ಮಿನಿಸ್ಟರ್ಗೂ ಬಂದಿತ್ತು. ಯಾಕಂದ್ರೆ ಯಾವುದೇ ಆಧಾರಗಳಿಲ್ಲದೆ, ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ AI ಇದನ್ನ ಟೆಕ್ನಾಲಜಿಯನ್ನ ಬೆಳೆಸ್ಕೊಂಡು ಅದನ್ನ ಯಾವ ರೀತಿ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ, ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಸಮಾಜದ ಮೇಲೆ, ಹಾಗೆ ಜನರ ನಡುವೆ ವೈಷಮ್ಯ ಬೆಳೆಸುವ ನಿಟ್ಟಿನಲ್ಲಿ ಯಾವ ರೀತಿ ಅದು ಪರಿಣಾಮ ಬೀರುತ್ತೆ ಅನ್ನೋದು ಮಂದಟ್ಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಹೋಮ್ ಮಿನಿಸ್ಟರ್ ಕೂಡ ಮುಂದಾಗಿದ್ರು. ಆದ್ರೆ ಈ ಸಮೀರ್ MD ದೂತ ಅನ್ನುವ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿದಂತಹ ವಿಡಿಯೋ ಏನಿದೆ, AI ಟೂಲ್ ಅನ್ನ ಉಪಯೋಗಿಸಿ ಮಾಡಿದಂತಹ ವಿಡಿಯೋ ಬಹಳ ವೈರಲ್ ಆಗಿತ್ತು. 2 ವಿಡಿಯೋ ಮಾಡಿದ್ದ ಆತ, ಒಂದು ಧರ್ಮಸ್ಥಳದ ಬಗ್ಗೆ, ಇನ್ನೊಂದು ಅನನ್ಯ ಭಟ್ ವಿಚಾರದಲ್ಲಿ. 2 ವಿಡಿಯೋಗಳು ತುಂಬಾ ಪಾಪ್ಯುಲರ್ ಆಗಿತ್ತು. ಹಾಗೇನೆ ಅದಕ್ಕೆ ಕೋಟಿಗಟ್ಟಲೆ ವ್ಯೂಸ್ ಕೂಡ ಬಂದಿತ್ತು. 1 ಕೋಟಿಗೆ 3.5 ಮಿಲಿಯನ್ ವ್ಯೂಸ್ ಕೂಡ ಬಂದಿತ್ತು. ಇದು ಎಲ್ಲ ಒಂದ್ ಕಡೆ ಬಹಳ ಎಫೆಕ್ಟ್ ಆಗಿರುವಂತದ್ದು. ಮತ್ತೆ ಇನ್ನೊಂದು ಅದರ ವಿರುದ್ಧ ಒಂದು ಆತ ಅದರಲ್ಲಿ ಬಳಸಿದಂತಹ ಕೆಲವು ಘಟನೆಗಳು, ಮತ್ತೆ ಆತ ಹೇಳಿದಂತಹ ಕೆಲವು ಘಟನೆಗಳು, ಹಾಗೆ ಹೆಸರುಗಳು, ಆತ ಬಳಸಿದಂತಹ ಹೆಸರುಗಳು, ಮತ್ತೆ ಆತ ಯಾರು ಈಗ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ದೂರುದಾರ ಬಂದಿದ್ದಾನೆ, ಆತನ ಏನು ಐಡೆಂಟಿಫಿಕೇಶನ್ ಇದೆ ಅದನ್ನ ರಿವೀಲ್ ಮಾಡಿದಂತಹ ಪರಿಸ್ಥಿತಿ. ಯಾವ ರೀತಿ ಆತ ಪ್ರತಿಯೊಂದು ಕಥೆಯನ್ನ ಹೇಳ್ತಾ ಹೋಗ್ತಾನೆ, ಅದನ್ನು ವಿವರಿಸ್ತಾ ಹೋಗ್ತಾನೆ, ಅದರಲ್ಲೇ ಎಲ್ಲವೂ ದಾಖಲಾಗಿ. ಯಾಕಂದ್ರೆ ಕೆಲವು ಗೌಪ್ಯ ಮಾಹಿತಿಗಳು ಈ ತನಿಖೆಯ ಸಂದರ್ಭದಲ್ಲಿ ಕೆಲವು ಗೌಪ್ಯ ಮಾಹಿತಿಗಳನ್ನ ಪೊಲೀಸರು ಇಟ್ಕೊಂಡಿದ್ರು. ಅಂದ್ರೆ 164 ಇದರ ಅಡಿ ಯಾವ ರೀತಿ ಆತ ಹೇಳಿಕೆಗಳನ್ನ ದಾಖಲು ಮಾಡಿದ್ದ ದೂರುದಾರ, ಆ ಒಂದು ಮಾಹಿತಿಗಳನ್ನ ತನ್ನ AI ವಿಡಿಯೋ ಇದರಲ್ಲಿ ಆತ ಬಳಸಿರುವಂತದ್ದು, ಪ್ರತಿಯೊಂದನ್ನ ಆತ ರಿವೀಲ್ ಮಾಡಿದ್ದ. ಈ ಒಂದು ದೂರುದಾರನ ಐಡೆಂಟಿಫಿಕೇಶನ್ ಕೂಡ ರಿವೀಲ್ ಮಾಡುವಂತಹ ಕೆಲವು ಸನ್ನಿವೇಶಗಳನ್ನ ಆತ ಹೇಳ್ತಾ ಹೋಗ್ತಾನೆ. ಹಾಗೇನೆ ಈ ಭಾಗದಲ್ಲಿ ಸಾವಿರಾರು ಯುವತಿಯರನ್ನ ರೇಪ್ ಮಾಡಿಕೊಂಡು, ಹಾಗೇನೆ ಕೊಲೆ ಮಾಡಿಕೊಂಡು ಇಲ್ಲಿ ಹೂಳಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಆತ ಕೊಡ್ತಾ ಹೋಗ್ತಾನೆ. ಅದು ಎಲ್ಲೋ ಒಂದ್ ಕಡೆ ಒಂದು ಸಮಾಜದಲ್ಲಿ ವೈರತ್ವ ಬೆಳಿಲಿಕ್ಕೆ, ಹಾಗೇನೆ ಜನರು ದಂಗೆ ಏಳಲಿಕ್ಕೆ ಆತ ಪ್ರಚೋದನೆ ನೀಡ್ತಾ ಇದ್ದಾನೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅದನ್ನ ಮನದಟ್ಟು ಮಾಡಿಕೊಂಡು ಒಂದು ತಾವೇ ಒಂದು ಪ್ರಕರಣವನ್ನ ದಾಖಲು ಮಾಡ್ತಾರೆ. ಇಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿಯೇ ಇಲ್ಲಿರುವಂತಹ PSI ಆ ಪ್ರಕರಣ ದಾಖಲು ಮಾಡಿಕೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.